ಕುರುಕ್ಷೇತ್ರ ಕನ್ನಡ ಚಿತ್ರರಂಗದಲ್ಲಿ ಪರಭಾಷಾ ಚಿತ್ರಗಳಿಗೆ ನಾವೇನು ಕಡಿಮೆ ಇಲ್ಲ, ನಾವು ದೊಡ್ಡ ಚಿತ್ರಗಳನ್ನ ಮಾಡ್ತೇವೆ, ಅದನ್ನು ತೋರಿಸ್ಕೊಡುವಂಥ ಚಿತ್ರನೇ ಇವತ್ತು ಈ ಕುರುಕ್ಷೇತ್ರ. ಇವತ್ತು ನಮ್ಮ ಚಿತ್ರಗಳಿಗೆ ಪೈಪೋಟಿ ಅಲ್ಲ, ಪರಭಾಷಾ ಚಿತ್ರಗಳಿಗೆ ನಾವು ಪೈಪೋಟಿ ಕೊಡಬೇಕು. ಅದು ನನ್ನ ಒಂದು ಗುರಿ. ಇಂಥ ಒಂದು ದೊಡ್ಡ ಸಿನಿಮಾನ ಕೈಗೆತ್ತಿಕೊಳ್ಳುವಾಗ ಭಾಳಷ್ಟು ಜನ ನನಗೆ ಸಲಹೆ ಕೊಟ್ಟಿದ್ದು, ಬೇರೆ ಭಾಷೆಗೂ ಇದನ್ನ ಒಂದು ಡಬ್ ಮಾಡೋದಿರ್ಬೋದು, ಒಂದು ಮಾರ್ಕೆಟಿಂಗ್ ಇರ್ಬೋದು, ಬೇರೆ ಕಲಾವಿದರನ್ನ ಬಳಸ್ಕೊಳ್ಳಿ ಅಂದಾಗ ಅದಕ್ಕೆ ನಾನು ಒಪ್ಪಿಗೆ ಕೊಡಲಿಲ್ಲ. ಕಾರಣ 75 ವರ್ಷಗಳಲ್ಲಿ ಕುರುಕ್ಷೇತ್ರ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಿತ್ರನೂ ನಮ್ಮಲ್ಲಿ ತೆರೆ ಕಂಡಿಲ್ಲ. ಮಹಾಭಾರತ ಪೂರ್ತಿ ಈ ಥರ ಒಂದು ಕುರುಕ್ಷೇತ್ರ ಇರ್ಬೋದು, ಮಯೂರ ಇರ್ಬೋದು, ಬಬ್ರುವಾಹನ ಇರ್ಬೋದು, ಹುಲಿ ಹಾಲಿನ ಮೇವು ಇರ್ಬೋದು, ಬೌದ್ಧೂರ್ ಗಂಡು ಇರ್ಬೋದು, ಇವೆಲ್ಲ ಬಂದಿದೆ. ಈ ಒಂದು ಮಹಾಭಾರತಕ್ಕೆ ಸಂಬಂಧಪಟ್ಟಂಗೆ ಕುರುಕ್ಷೇತ್ರ ಬಂದಿದೆ. ಅದ್ರ ನಾನು ಹೇಳ್ತಾರೆ, ಪೌರಾಣಿಕ ಚಿತ್ರಗಳು ನಾವು ನೋಡಿದ್ದೇವೆ. ಬಬ್ರುವಾಹನ ನೋಡಿದ್ದೇವೆ, ಮಯೂರ ನೋಡಿದ್ದೇವೆ, ಹುಲಿ ಹಾಲಿನ ಮೇವು ನೋಡಿದ್ದೇವೆ, ಬೌದ್ಧೂರ್ ಗಂಡು ನೋಡಿದ್ದೇವೆ, ಎಲ್ಲ ನೋಡಿದ್ದೇವೆ. ಅದೆಲ್ಲ ಪೌರಾಣಿಕ ಅಲ್ಲಲ್ಲ, ಆ ಅಧೂರಿ ಚಿತ್ರಗಳ ನಂತರ ಮತ್ತೆ ನಮಗೆ ಅಂಥ ಚಿತ್ರ ಸಿಕ್ಕಿದ್ದು ಮೊನ್ನೆ. ಒಂದು ಅಧೂರಿ ಚಿತ್ರ ಅಂದರೆ ಸಂಗೊಳ್ಳಿ ರಾಯಣ್ಣ. ಅದಾದಮೇಲೆ ಮತ್ತೆ ನಮ್ಮಲ್ಲಿ ಒಂದು ಅಧೂರಿ ಚಿತ್ರ ಮಾಡಬೇಕು ಅನ್ನೋ ನಮಗಿರೋಂಥ ಒಂದು ಕತೆ, ಅದು ಕುರುಕ್ಷೇತ್ರ. ಅದಕ್ಕೆ ಈ ಕಥೆನ ಆಯ್ಕೆ ಮಾಡಿ, ಈ ಕತೆಗೆ ಹೆಚ್ಚು ಕಲಾವಿದರನ್ನ ನಮ್ಮವ್ರನ್ನೇ ನಾವು ಬಳಸ್ಕೊಂಡಿದ್ದೀವಿ. ನಮ್ಮಲ್ಲಿ ಯಾರು ಸಿಕ್ಕಲಿಲ್ಲ ಅಂಥದಕ್ಕೆ ನಾವು ಬೇರೆ ಕಡೆ ಹೋಗ್ತೀವಿ. ಅಂಥದಕ್ಕೆ ಹೋಗಿರೋದ್ರಲ್ಲಿ ಇವತ್ತು ತಮಗೆ ಪರಿಚಯ ಮಾಡಿಸೋಂಥದ್ದು ಭೀಮನ ಪಾತ್ರ ಮಾಡ್ತಕ್ಕಂತಹ ಒಂದು ಡ್ಯಾನಿಷ್ ಆಕ್ಟರ್ ಅವರು ಇಲ್ಲಿಗೆ ಬಂದಿದ್ದಾರೆ. ಕನ್ನಡ ಚಿತ್ರಕ್ಕೆ ಒಂದು ಭೀಮನ ಪಾತ್ರಕ್ಕೆ, ಒಂದು ದರ್ಶನ್ ದುರ್ಯೋಧನನ ಒಂದು ಪಾತ್ರಕ್ಕೆ ಸರಿಸಮನಾಗಿ ನಿಲ್ಲುವಂಥ ಒಂದು ಪಾತ್ರ, ಒಂದು ಭೀಮನ ಪಾತ್ರ. ಆ ಪಾತ್ರಕ್ಕೆ ಇವತ್ತು ಇವ್ರನ್ನ ಆಯ್ಕೆ ಮಾಡ್ತಾರೆ. ಅದೇ ರೀತಿ ದುರ್ಯೋಧನ ಪಾತ್ರಕ್ಕೆ ದರ್ಶನ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಒಂದು ಕೃಷ್ಣ ಅನ್ನೋ ಪಾತ್ರಕ್ಕೆ ಭಾಳ ಒಂದು ಹೆಚ್ಚು ತೂಕ ಇರೋಂಥ ಒಂದು ಪಾತ್ರ. ದುರ್ಯೋಧನಿಗೆ ಬುದ್ಧಿ ಹೇಳೋದಿರ್ಬೋದು, ಇಡೀ ಕುರುಕ್ಷೇತ್ರ ನಡೆಸೋಂಥ ಪಾತ್ರ ಒಂದು ಕೃಷ್ಣನ ಪಾತ್ರ. ಆ ಕೃಷ್ಣನ ಪಾತ್ರಕ್ಕೆ ನಾವು ರವಿಚಂದ್ರನವ್ರನ್ನ ಆಯ್ಕೆ. ಕರ್ಣನ ಪಾತ್ರಕ್ಕೆ ನಮ್ಮವರೇ, ನಮ್ಮ ಕನ್ನಡದ ಪ್ರತಿಭೆ, ಇವತ್ತು ದಕ್ಷಿಣ ಭಾರತದಾದ್ಯಂತ ಹೆಸರು ಮಾಡ್ತಕ್ಕಂಥ ಅರ್ಜುನ್ ಸರ್ಜಾ ಅವ್ರನ್ನ ಇವತ್ತು ನಾವು ಕರ್ಣನ ಪಾತ್ರಕ್ಕೆ ಹಾಕಿದ್ದೇವೆ. ಅಭಿಮನ್ಯು ಪಾತ್ರಕ್ಕೆ ಯುವ ಪ್ರತಿಭೆ ಏನು ಜಾಗ್ವಾರ್ ಒಂದು ಅಧೂರಿ ಚಿತ್ರ ಮಾಡಿದಂತಹ ಅವರಿಗೆ ಇವತ್ತು ಒಂದು ನಾವು ಅಭಿಮನ್ಯು ಪಾತ್ರನ ಇವತ್ತು ಅವ್ರು ಮಾಡ್ತೇವೆ. ನಿಖಿಲ್ ಕುಮಾರ್. ಒಂದು ದ್ರೌಪದಿ ಪಾತ್ರಕ್ಕೆ ಸ್ನೇಹ ಅವ್ರು ಮಾಡ್ತಾರೆ. ದ್ರೌಪದಿ ಕನ್ನಡ ಚಿತ್ರರಂಗದ ಹಿರಿಯರು ನಿಜವಾಗ್ಲೂ ನಮಗೆ ಭೀಷ್ಮನ, ಕನ್ನಡ ಚಿತ್ರರಂಗ ಅಂಬರೀಷ್ ಅವರು ಭೀಷ್ಮನ ಪಾತ್ರ. ಈ ರೀತಿ ಎಲ್ಲ ಕಲಾವಿದರು ನಮ್ಮವ್ರನ್ನ ಬಳಸ್ತಾರೆ. ಧೃತರಾಷ್ಟ್ರನ ಪಾತ್ರಕ್ಕೆ ನಾವು ಶ್ರೀನಾಥ್ ಅವ್ರನ್ನ ಹಾಕಿದ್ದೇವೆ. ದ್ರೋಣಾಚಾರ್ಯನ ಪಾತ್ರಕ್ಕೆ ಶ್ರೀನಿವಾಸ ಮೂರ್ತಿ ಅವ್ರನ್ನ ಹಾಕಿದ್ದೇವೆ. ಎಲ್ಲ ಕಲಾವಿದರು ಇಲ್ಲೇ ಅದೇ ರೀತಿ ಧರ್ಮರಾಯ, ಶಶಿಕುಮಾರ್ ಅವರು, ಈ ರೀತಿ ನಾವೆಲ್ಲರನ್ನೂ ಇಲ್ಲಿರೋರನ್ನೇ ಮಾಡಿಕೊಂಡು ನಮ್ಮ ಯಾತಕ್ಕೆ ನಾವು ಹಿಂಗೆ ಮಾಡ್ತಾ ಇದ್ದೀವಿ ಅಂದರೆ ಸಿನಿಮಾ ನೋಡುವಾಗ ನಮ್ಮ ಕಲಾವಿದರು ತೆರೆ ಮೇಲೆ ಇದು ನಮ್ಮ ಚಿತ್ರ ಅನ್ನಿಸ್ತು.
ಯಾವುದೋ ಬೇರೆ ಕಲಾವಿದರನ್ನ ಹಾಕಿ ಎಲ್ಲೋ ಒಂದು ನಮ್ಮದು ಅಂತ ಅನಿಸಲ್ಲ, ಅದಾಗಬಾರ್ದು ಅಂತ ನಮ್ಮವ್ರನ್ನ ಹೆಚ್ಚು ಬಳಸ್ತಾರೆ. ಇದರಲ್ಲಿ ಮಹಾಭಾರತದಲ್ಲಿರ್ತಕ್ಕಂಥ ಕಥೆನ ಮಾತ್ರ ನಾವು ಇದರಲ್ಲಿ ತಗೊಂಡಿದ್ದೀವಿ ಹೊರತು ಬೇರೆ ಯಾವುದೇ ಕಥೆನ ಇದರಲ್ಲಿ ಇವತ್ತು ತಾವು ಈ ಕಾರ್ಯಕ್ರಮನ ಆಯೋಜಿಸಿರೋದು ನಾವು ನೋಡ್ಬೋದು. ನಾವು ಒಂದು ಸೈಡ್ ವಾಲಲ್ಲೇ ಹೇಳಿದ್ದೆ, ಇದು ಏನು ನೆಕ್ಸ್ಟ್ ಹಾಕಿದ್ದೀವಿ, ಕುರುಕ್ಷೇತ್ರ ಅಂದರೆ ಏನು ಅನ್ನೋದು ನಾವು ಅಲ್ಲೇ ತೋರಿಸ್ತೀವಿ. ತಾವು ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ವರೆಗೂ ಪೂರ್ತಿ ಇದು ಒಂದು ಪೌರಾಣಿಕ ಚಿತ್ರ, ಒಂದು ಕುರುಕ್ಷೇತ್ರ ಅಂತ ಸ್ಪಷ್ಟವಾಗಿ ಹೇಳೋಂಥ ಒಂದು ಸಂದೇಶನ ಸಂಭಾಷಣೆ. ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಚಿತ್ರಗಳಿಗೆ ಸಂಭಾಷಣೆ ಬರೆದಿರ್ತಕ್ಕಂತಹ ನಮ್ಮ ಮಂಜುನಾಥ ಸಿನಿಮಾ ಇರ್ಬೋದು, ಅನ್ನಮಯ್ಯ ಇರ್ಬೋದು, ಶ್ರೀರಾಮದಾಸು ಇರ್ಬೋದು, ಈ ಥರ ಹಲವಾರು ಚಿತ್ರಗಳಿಗೆ ಸಂಭಾಷಣೆ ಬರೆದಿರ್ತಕ್ಕಂಥ JK ಬಾರ್ವಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದ. ಅದೇ ರೀತಿ ಈ ಒಂದು ಚಿತ್ರಕ್ಕೆ ಒಂದು ಕ್ಯಾಮ್ರಾಮನ್ ಅನ್ನೋದು ಭಾಳ ಮುಖ್ಯ. ಇದು ನಾವು 3D ಮಾಡ್ತಾ ಇದ್ದೀವಿ ಹಾಗೂ 2D ಮಾಡ್ತಾ ಇದ್ದೀವಿ. ಈ ಮಾಡೋಂಥ ಒಂದು ಪೌರಾಣಿಕ ಚಿತ್ರ ಒಂದು ವಾರ್ ಎಪಿಸೋಡ್ ಇರ್ಬೋದು, ಒಂದು ಮೈಸಭಾ ಇರ್ಬೋದು, ಒಂದು ದರ್ಬಾರ್ ಹಾಲ್ ಇರ್ಬೋದು, ಈ ಎಲ್ಲದನ್ನೂ ಸಹ ಇದು ಅತಿ ಹೆಚ್ಚು ಸುಂದರವಾಗಿ ಚಿತ್ರೀಕರಿಸುವಂಥ ಒಂದು ಒಳ್ಳೆಯ ಒಂದು ಛಾಯಾಗ್ರಾಹಕರ ನಮಗೆ ಅವಶ್ಯಕತೆ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಅದರ ಜೊತೆಯಲ್ಲಿ ನಾವೆಲ್ಲ ನೋಡಿರ್ಬೋದು ಬಾಹುಬಲಿ, ಅದರಲ್ಲಿ ಒಂದು ಶಾಟ್ ತೆಗೆದಿದ್ದಾರೆ ರಾಜಮೌಳಿ ಅವರು. ಒಂದು ಆನೆಯ ಸೊಂಡಿಲ ಮೇಲೆ ಹೀರೋ ಹೋಗ್ತಾರೆ ಹಾಗೂ ಇನ್ನೂ ಅನೇಕ ಪ್ರಮುಖವಾಗಿ ಅದರಲ್ಲಿರ್ತಕ್ಕಂಥ ಕೆಲವು ಸನ್ನಿವೇಶಗಳನ್ನ ಒಂದು ಫೈಟ್ ಮಾಸ್ಟರ್ ಏನಿದ್ದಾರೆ ಸಾಹಸ ನಿರ್ದೇಶಕರು, ಆ ಚಿತ್ರ ಮಾಡಿದಂಥ ಸಾಹಸ ನಿರ್ದೇಶಕರು ಇವತ್ತು ನಮ್ಮ ಜೊತೆ ಕಿಂಗ್ ಸೋಲಮನ್ ಅವರು ಮಾಡಿರ್ತಕ್ಕಂಥ ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ರಾಜಮೌಳಿಯವ್ರ ಜೊತೆ ಚಿತ್ರೀಕರಣ ಮಾಡೋಂಥ ಸಂದರ್ಭದಲ್ಲಿ ಆ ಚಿತ್ರದ ನಾಯಕರ ಜೊತೆಯಲ್ಲಿ ಆ ಏನು ದೃಶ್ಯ ಇತ್ತು, ಸಾಹಸ ದೃಶ್ಯ, ಅದನ್ನು ಮಾಡಿರೋಂಥ ವಿಡಿಯೋನೆಲ್ಲ ನಾನು ನೋಡಿದ್ದೇನೆ. ರಾಜಮೌಳಿಯವರು ಆಡಿಯೋ ರಿಲೀಸಲ್ಲಿ ಒಂದು ಮಾತು ಹೇಳ್ತಾರೆ, ನಮ್ಮ ಸೋಲಮನ್ ನಮ್ಮ ಜೊತೆಲಿ ಜಾಸ್ತಿ ದಿನ ಇರಲ್ಲ, ಹಾಲಿವುಡ್ಗೆ ಹೋಗುವಂಥ ಒಂದು ಅವಕಾಶ ಇರೋದು ಯಾರಿಗಾನ ಇದ್ರೆ ಅದು ನಮ್ಮ ಸೋಲಮನ್ಗಿದೆ. ಅಂಥವರು ನಮ್ಮ ನಮ್ಮ ಈ ಚಿತ್ರದಲ್ಲಿ ಅಂಥವರು ನಮ್ಮ ಈ ಬಾಹುಬಲಿಯಲ್ಲಿ ಮಾಡಿರೋದು ನಮಗೆ ಸಂತೋಷ ಅಂತ ರಾಜಮೌಳಿಯವರು ಒಂದು ಆಡಿಯೋ ರಿಲೀಸಲ್ಲಿ ಆ ಬಾಹುಬಲಿಯಲ್ಲಿ ಸಾಹಸ ನಿರ್ದೇಶಕರಾಗಿದ್ದವ್ರನ್ನ ಇವತ್ತು ನಮ್ಮ ಈ ಚಿತ್ರಕ್ಕೆ ಸಾಹಸ ನಿರ್ದೇಶಕ ಇವರೇ ಮಾಡ್ತಾರೆ ಸಾಹಸ. ಇನ್ನು ಉಳಿದಂಗೆ ಎಡಿಟ್ರು ಹರ್ಷ ನನ್ನ ಕಟಾರಿ ವೀರ ಸುರಸುಂದರಾಗಿ 3D ಮತ್ತು 2D ಸಿನಿಮಾನ 3D ಎಡಿಟಿಂಗು ಮತ್ತು 2D ಎಡಿಟಿಂಗ್ ಎರಡನ್ನೂ ಮಾಡೋಂಥ ಅನುಭವ ಇರತಕ್ಕಂಥ ಒಂದು ಅನುಭವಿ ನಮ್ಮ ಹರ್ಷ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತಮ್ಮ ಗಮನಕ್ಕೆ ಒಂದು ತರಬೇಕು, ಈ ಚಿತ್ರ ಮಾಡೋಂಥ ಸಂದರ್ಭದಲ್ಲಿ ಕೆಲಸದ ಒತ್ತಡ ಭಾಳಷ್ಟು, ಚಿತ್ರ ಮಾಡೋದಕ್ಕೆ ಕಷ್ಟ ಅಂತ ಅಂದ್ಕೊಳ್ಳೋಂಥ ಸಂದರ್ಭದಲ್ಲಿ ನೀವು ಚಿತ್ರ ಮಾಡಿ, ನಿಮಗೆ ನಾನಿದ್ದೀನಿ, ನಿಮ್ಮ ಚಿತ್ರನ ನಾನು ಮಾಡ್ತೇನೆ, ನೀವು ಆರಾಮಾಗಿರಿ, ಪ್ರತಿಯೊಂದು ಕೆಲಸ ನಾನು ಮಾಡಿ ತೋರಿಸ್ತೇನೆ ಅಂತ ಹೇಳಿ ನನ್ನ ಜೊತೆಗೆ ಹಗಲು ಇರುಳು ಶ್ರಮ ವಹಿಸ್ತಾ ಇರತಕ್ಕಂತಹ ಜಯಶ್ರೀದೇವರಿಗೆ ನಾನು ಹೃತ್ಪೂರ್ವಕವಾಗಿ ಪ್ರತ್ಯೇಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳಷ್ಟು ಶ್ರಮಪಡ್ತಾರೆ. ಅದೇ ರೀತಿ ನಮ್ಮ ವಾಸುರವರು ಅವರು ಸಹ ಬಂದಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಿದೆ. ಇವತ್ತಿಂಥ ಒಂದು ಚಿತ್ರನ ಮಾಡ್ತಾ ಇದ್ದೇವೆ, ಇದಕ್ಕೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಪ್ರೋತ್ಸಾಹ ಭಾಳ ಮುಖ್ಯ ಆಗುತ್ತೆ. ಕನ್ನಡ ಚಿತ್ರರಂಗಕ್ಕೆ ಈ ಚಿತ್ರ ಒಂದು ಮೈಲಿಗಲ್ಲಾಗತ್ತೆ. ಇನ್ನು ಮುಂದಕ್ಕೆ ಒಂದು ಕುರುಕ್ಷೇತ್ರ ಅಂತ ಹಿಂಗೆ ಇರ್ಬೋದು, ಸಂಭಾಷಣೆ ಇರ್ಬೋದು, ಅಧೂರಿತನ ಇರ್ಬೋದು, ಒಂದು ವಾರ್ ಎಪಿಸೋಡ್ ಇರ್ಬೋದು, ಬೇರೆ ಚಿತ್ರಗಳಿಗೆ ನಾವು ಕಡಿಮೆ ಇಲ್ಲ ಅಂತ ತೋರಿಸುವಂಥ ಒಂದು ಚಿತ್ರನ ಇದು ನಾವು ಮಾಡ್ತಾ ಇದ್ದೇವೆ. ಇದನ್ನು ನಾವು ಮಾಡ್ತೇವೆ ಅನ್ನೋದಕ್ಕಿಂತ ಇದಕ್ಕೆ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ನಿಮ್ಮಗಳದ್ದು ಭಾಳ ಮುಖ್ಯ. ಈ ಚಿತ್ರರಂಗಕ್ಕೆ ಮುನಿರತ್ನ ಬೆಂಗಳೂರಲ್ಲಿರ್ತಾನೋ, ಮುನಿರತ್ನ ಶೂಟಿಂಗಲ್ಲಿರ್ತಾನೋ, ಮುನಿರತ್ನ ಎಲ್ಲಿರ್ತಾನೋ, ನೀವು ಆರಾಮಾಗಿರಿ, ನಿಮ್ಮ
ನಿಮ್ಮ ಚಿತ್ರನ ನಾನು ಮಾಡಿಕೊಡ್ತೇನೆ, ನಾಗಣ್ಣ ಅಂದರೆ ಏನು ಅಂತ ನಾನು ತೋರಿಸ್ತೇನೆ ಅಂತ ಹೇಳುವಂತಹ ಒಂದು ನಿರ್ದೇಶಕರು. ಸಂಗೊಳ್ಳಿ ರಾಯಣ್ಣ ನಿರ್ದೇಶನ ಮಾಡ್ತಕ್ಕಂಥ ಒಂದು ನಾಗಣ್ಣ ಅವರು ಈ ಚಿತ್ರಕ್ಕೆ ನಿರ್ದೇಶಕರಾಗಿದ್ದಾರೆ. ಈ ಚಿತ್ರನ ಅವರು ನಿರ್ದೇಶಿಸ್ತಾ ಇದ್ದಾರೆ. ಭಾಳ ಶ್ರಮ ವಹಿಸ್ತಾ ಇದ್ದಾರೆ. ಕೆಲವು ಕ್ಲಿಪ್ಪಿಂಗ್ಸ್ ತರ್ತಾರೆ, ಕೆಲವು ಫೋಟೋಸ್ ಮಾಡ್ತಾರೆ. ಅವರಿಗೆ ಈ ಚಿತ್ರಕ್ಕೆ ಯಾವತ್ತೂ ಅವ್ರನ್ನ ನಾನು ಆಯ್ಕೆ ಮಾಡಿಕೊಂಡು ಬಹುಶಃ ಆವತ್ತಿಂದ ಅವರು ಹಗಲು ರಾತ್ರಿ ಚಿತ್ರದ ಬಗ್ಗೆ ನನಗಿಂತ ಹೆಚ್ಚಾಗಿ ನಾವೇನು ಪೇಪರ್ ವರ್ಕ್ ಅಂತೀವಿ ಅದನ್ನು ಮಾಡ್ತಾ ಇರ್ತಕ್ಕಂಥವ್ರು ನಾಗಣ್ಣ ಸರ್. ಅವ್ರ ಈ ಚಿತ್ರಕ್ಕೆ ದರ್ಶನ್ ಸರ್ದು ಹೇಗೆ ಇನ್ವಾಲ್ವ್ಮೆಂಟ್? ನಾನು ಇವತ್ತು ಟೆಕ್ನಿಷಿಯನ್ಸ್ದು ಫುಲ್ಲು ತಮ್ಗೆ ಹೇಳ್ಬೋದು. ಇಂಪಾರ್ಟೆಂಟು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗಳದೆಲ್ಲ ತಮ್ಗೆ ಹೇಳಿದೆ. ದುರ್ಯೋಧನ ಪಾತ್ರ ದರ್ಶನ ವೆರಿ ಕ್ಲಿಯರ್. ಅಲ್ಲ ಅವರಿಗೆ ವಿದುರ ಯಾರು ಮಾಡಿದ್ದಾರೆ ಅಂತ ವಿದುರ ಕೆಲವು ಪಾತ್ರಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಅದನ್ನು ನಾವು ಚಿತ್ರೀಕರಣ ನಡೆಯುವಂಥ ಸಂದರ್ಭದಲ್ಲಿ ತಮಗೆ ಮಾಹಿತಿ ಕೊಡ್ತೀವಿ.